ರತ್ನಪ್ರಭಾ ಚೀಫ್ ಸೆಕ್ರೆಟರಿಯಾಗ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ವರದಿ ತರಿಸ್ಕೊಂಡು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಬಡ್ತಿನಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕಾಯ್ದೆಯನ್ನು ಮಾಡೋದು, ಕಾನೂನನ್ನು ಮಾಡೋದು. ಇಟ್ ವಾಸ್ ಅಪೀಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್. ಇಡೀ ದೇಶದಲ್ಲಿ ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ವಿಚ್ ಪಾಸ್ಡ್ ಸಚ್ ಎ ಲಾ. ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್. ಎಲ್ಲರೂ ಇದ್ರೆ ತೋರಿಸಿ ನೋಡೋಣ ಬೇರೆ ರಾಜ್ಯಗಳಲ್ಲಿ ಇದೆ ಅಂತ. ಆಮೇಲೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ $1 ಕೋಟಿವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದುಳಿದವರಿಗೆ ರಿಸರ್ವೇಶನ್ ನಲ್ಲಿ, ಆಮೇಲೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಂದಿರತಕ್ಕಂಥದ್ದು ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಕಂಟ್ರಿ. ನೋ ಅದರ್ ಸ್ಟೇಟ್, nowhere in the country. ಯಾಕೆ ಮಾಡಿಲ್ಲ ಬೇರೆ ರಾಜ್ಯಗಳಲ್ಲಿ? ಅದೇ 1 ಕೋಟಿ ಆಗಿದೆ. 1,50,00,000 ಇತ್ತು, 1 ಕೋಟಿ ಆಗಿದೆ. 50 ಲಕ್ಷ ಇತ್ತು, 1 ಕೋಟಿ ಆಯಿತು. ಓನ್ಲಿ ಸ್ಟೇಟ್. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಂಟರ್ಪ್ರಿನರ್ಸ್ಗೆ 4% ನಲ್ಲಿ 10 ಕೋಟಿವರೆಗೆ KSFC ನಲ್ಲಿ ಮತ್ತೆ ಬ್ಯಾಂಕ್ಗಳಲ್ಲಿ ಸಾಲ ಸಿಕ್ಕಬೇಕು ಅಂತ ಮಾಡಿರ್ತಕ್ಕಂಥದ್ದು, ಉಳಿದದನ್ನ ಸರ್ಕಾರ ಕಟ್ಟಿಕೊಡ್ತಕ್ಕಂಥ ಮಾಡಿದದ್ದು ನಮ್ಮ ಸರ್ಕಾರ. ನಾವು ದಲಿತರ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರೋಧಿಗಳ ಇವೆಲ್ಲ ಮಾಡಿದವರು. ಇಲ್ಲ ಇಲ್ಲ, ಉತ್ತರ ಕೊಟ್ಬಿಡ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಸರ್ 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 ಆಮೇಲೆ ಸರ್ 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 ಒಂದು ನಿಮಿಷ. ನಾನು 2013 ಬಂದ ತಕ್ಷಣ ಸರ್ ತಾವೇನು KIDB ನಲ್ಲಿ ಏನು ಲ್ಯಾಂಡ್ ರಿಸರ್ವೇಶನ್ ತಂದ ಮೇಲೆ 50% ಎಲ್ಲ ಆದಮೇಲೆ ಏನು KIDB ಪ್ರಾರಂಭ ಆದಾಗ್ಲಿಂದ 30 ವರ್ಷದಲ್ಲಿ ಆಗ್ಲಾರ್ದಂತ ಬದಲಾವಣೆ ಕೇವಲ 5 ವರ್ಷದಲ್ಲಿ ಅಷ್ಟು ದೊಡ್ಡ ಲ್ಯಾಂಡ್ ನಮ್ಗೆ ಅಲಾಟ್ಮೆಂಟ್ ಲ್ಯಾಂಡ್ ಕೊಡುವಾಗ 75% ಸರ್ಕಾರ ಕೊಡೋದು, ಇನ್ನು 25% ಮಾತ್ರ ಬೆನಿಫಿಷಿಯರಿ ಕೊಡೋದು. ಇದನ್ನು ಮಾಡಿದವರು, ಆರ್ಡರ್ಸ್ ಮಾಡಿದವರು ಯಾರು? ನಾವೇ ಮಾಡೋದು. ಸೊ ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮಗಳು. ನೀವು ಏನೂ ಮಾಡದೇನೆ ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಜನ ನೋಡ್ತಾ ಇದ್ದಾರೆ. ಈ ಕೂತ್ಕೊಳ್ರಿ, ನಾವು ಒಗ್ಗಲ್ಲ. ನಾನು ಆ ಕಾಳಜಿ ಎಲ್ಲ ಹೋಯ್ತು. ಐ ಆಮ್ ನಾಟ್ ಗೋಯಿಂಗ್ ಟು ಯೀಲ್ಡ್. ಐ ಆಮ್ ನಾಟ್ ಗೋಯಿಂಗ್ ಟು ಯೀಲ್ಡ್. ಪ್ಲೀಸ್ ಈಗಲೂ ಇದೆ, ಆಗಲೂ ಇದೆ, ಯಾವಾಗಲೂ ಇದೆ, ನಾಳೆನೂ ಇರ್ತದೆ, ನಾವು ಬದುಕಿರೋವರೆಗೂ ಇರ್ತದೆ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಸೋಷಿಯಲ್ ಜಸ್ಟಿಸ್ ಈಸ್ ಅವರ್ ಕಮಿಟ್ಮೆಂಟ್ to the depressed and oppressed classes of the society. ಇದ್ರ ಬಗ್ಗೆ ಯಾರಿಂದಲೂ ಪಾಠ ಕಲ್ತ್ಕೋಬೇಕಾದ ಅಗತ್ಯ ಇಲ್ಲ. ಇಟ್ ಇಸ್ ಮೈ ಕಮಿಟ್ಮೆಂಟ್.
ನಾವು ನಿಮ್ಮಿಂದ ಪಾಠ ಹೇಳಿಸ್ಕೋಬೇಕಾ? ಅದೇ ದುರ್ಭಾಗ್ಯ ವಿಚಾರ ಬರ್ತಾರೆ. ನಿಮ್ಮಿಂದ ಪಾಠ ಇವರಿಂದ ಪಾಠ ಹೇಳಿಸ್ಕೋಬೇಕಾದಂತ ಅಗತ್ಯ ಇಲ್ಲ. ಮನೆ ಅಧ್ಯಕ್ಷರೇ, ನಾವು 26ನೇ ತಾರೀಕು ಮೇ 2024 ಅವನು ಚಂದ್ರಶೇಖರ ಅನ್ನೋನು ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ಅವರು 27ನೇ ತಾರೀಕು ಕವಿತಾ, ದಿ ವೈಫ್ ಆಫ್ ಡಿಸೀಸ್ಡ್ ಚಂದ್ರಶೇಖರ್, ಅವರು ಕಂಪ್ಲೇಂಟ್ ಕೊಡ್ತಾರೆ 27ನೇ ತಾರೀಕು. ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು FIR ಹಾಕಿ ಕೋರ್ಟ್ ಕಳಿಸಿ ತನಿಖೆ ಪ್ರಾರಂಭ ಮಾಡ್ತೀವಿ. ಆಮೇಲೆ 28ನೇ ತಾರೀಕು ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.